ಈಗ ಮುಗಿಸ್ತೇನೆ ಅಂತ ಹೇಳಿದ್ರೆ ಕೊಟ್ಟದ್ದು ಯಾಕೆ? ಕಮಿಷನ್ ಜಾಸ್ತಿ ಇಲ್ಲ ನೋಡಿ ಮೇಡಮ್, 2009 ಆಗಿ 15 ವರ್ಷ ಆಯ್ತು. ಹೌದು, ಆಮೇಲೆ ಇನ್ನೂ ಕೂಡ ಆಗುದಿಲ್ಲ, ಇನ್ನೂ ಆಗುದಿಲ್ಲ. ಇಲ್ಲಿ ರಿಸರ್ವೇಶನ್ ಹೋಗಬೇಕು. ನೀವು ನಮಗೆ 9 ತಾರೀಕು ಒಳಗಡೆ ಇಲ್ಲ ಅಂದ್ರೆ 9 ತಾರೀಕು ನಾವು ಮಾಡ್ಕೊಳ್ತೀವಿ. 10 ಜನ ಅಂದ್ರೆ ಸರಿ, 5 ಜನ ಅಂದ್ರೆ ಸರಿ, ನಾವು ತಿಳಿಸ್ಕೊಳ್ಳೋದಷ್ಟೇ ಸರ್. ದಾರಿಗೆ ಅಡ್ಡ ಇತ್ತು ಸರ್, ಅದನ್ನು ಕೂಡ ನಾವು ನಾವೇ ನಿಂತು ಮಾಡಿಸ್ಕೊಂಡಿದ್ದೇವೆ. ಎಲ್ಲ ಮಾಡ್ತಿದ್ದೀವಿ. ಸೋಷಿಯಲ್ ವೆಲ್ಫೇರ್ ಸುಮ್ಮನೆ ಗೊತ್ತಿದೆ ಅಂತ ಹೇಳಿದ್ರೆ ಅಲ್ಲ, ಏನು ಏಜೆನ್ಸಿ ಏನು ಇಲ್ಲ, ನಮಗೆ ಅದು ಗೊತ್ತಿಲ್ಲ. 9 ತಾರೀಕು ಒಳಗಡೆ ನಮ್ಗೆ ಏನು ಅಂತ ತಿಳಿಸ್ತೀವಿ ಅಷ್ಟೇ. ಮತ್ತೆ ಚೇಂಜ್ ಮಾಡೋದು 15 ವರ್ಷ ಬೇಕಾ? ಈ ಸಾಮರ್ಥ್ಯ ಸೌಧ ಎಷ್ಟು ವರ್ಷದಲ್ಲಿ ಆಗಿದೆ? ಸಾಮರ್ಥ್ಯ ಸೌಧ ಎಷ್ಟು ವರ್ಷದಲ್ಲಿ ಆಗಿದೆ? ಒಂದು ಅಂಬೇಡ್ಕರ್ ಅವರ ಈ ದೇಶದ ಸಂವಿಧಾನವನ್ನು ಬರೆದಂತ ಒಂದು ವ್ಯಕ್ತಿಯ ಒಂದು ಘಟನೆಗಳನ್ನು 15 ವರ್ಷ ಬೇಕಂತ ಹೇಳಿದ್ರೆ ನಾನು ಈಗ ಮೀಸಲು ಕ್ಷೇತ್ರ ಅದು ಕೂಡ ಅಲ್ಲ. ಇಲ್ಲಿದ್ದ ತಾಲೂಕಿನ ಪತ್ರಗಳನ್ನು ಅಂಬೇಡ್ಕರ್ ಬೇಕು. ನಮಗೆ 9 ತಾರೀಕು ಒಳಗಡೆ ನೀವು ತಿಳಿಸ್ಬೇಕು, ಇಲ್ಲಾಂದ್ರೆ ನಮ್ಮ 10 ಜನ ನಮ್ಮ ಒಬ್ಬರಿಗೆ ಆಗಿ ಆಗ್ತದೆ. ಈಗಾಗಲೇ ನಿಮಗೆ ಅದು ಅವರು ಕೇಳೋದು ಶಾಸಕರು 2009ರಲ್ಲಿ ಆದಂತಹ ಒಂದು ಕಟ್ಟಡ ಇನ್ನೂ ಸಹ ಕಟ್ಟಡ ಪೂರ್ಣ ಆಗಿಲ್ಲ ಅನ್ನುವ ರೀತಿಯಲ್ಲಿ ಅಟ್ಲೀಸ್ಟ್ ನಮ್ಮ ಇರುವಂತ ಅನುದಾನ ತಕ್ಕಂಥದ್ದನ್ನ ಮಾಡಿದ ಪೂರ್ಣ ಆಗ್ತದೆ. ಆದ್ರೆ 2009ರಿಂದ 15 ವರ್ಷ ಆದ್ರೂ ಆಗಿಲ್ಲ ಅಂತ ಹೇಳಿದಾಗ ಆದ್ರೆ ಈಗ ಯಾಕಂದ್ರೆ ಅವರ ಒಂದು ಮನವಿ ಮೇರೆಗೆ ಈಗಾಗಲೇ ನಿರ್ದೇಶನ ಏನ್ ಕೊಟ್ಟಿದ್ದರಿಂದ ಲೋಕೋಪಯೋಗಿ ಇಲಾಖೆಯಿಂದ ನಿಮ್ಗೆ ಏನ್ ಮಾಡಿದೆ 19/6/2024 ಒಂದು ಆದೇಶ ಆಗಿದೆ. ಈಗ ಅದನ್ನ ಇಮಿಡಿಯೇಟ್ ಆಗಿ ಅದನ್ನು ನೋಡಿ ಎಷ್ಟು ಅನುದಾನ ಬಂದಿದೆ ಏನು ಅಂತ ಸಂಬಂಧಪಟ್ಟಂಗೆ ಕೂಡಲೇ ಅದನ್ನು ಪರಿಶೀಲನೆ ಮಾಡಿ ಇಮಿಡಿಯೇಟ್ ಆಗಿ ನಿಮ್ಗೆ ಅನುದಾನ ಸಂಬಂಧಪಟ್ಟಂಗೆ ಆ ಕಾಂಟ್ರಾಕ್ಟ್ ಕರೆಸಿ ಯಾರು ಬೇರೆ ನಿಮಗೆ ತಾನೇ ಜವಾಬ್ದಾರಿ ಕೊಟ್ಟರು. ಈಗ ಡಿಪಿಆರ್ ಮಾಡ್ಕೊಟ್ರು ಅವ್ರಿಗೆ. ಈಗ 4 ದಿನ ಒಳಗಡೆ ತಾವು ಸಂಬಂಧಿತ ಅಧಿಕಾರಿ ಮತ್ತೆ ಇವೆಲ್ಲ ಸೇರ್ಬಿಟ್ಟು ರೈತ ಮುಖಂಡರ ಮೀಟಿಂಗ್ ಅಂತ 9 ತಾರೀಕು ಒಳಗಡೆ ಇಲ್ಲ ಅಂತ ಹೇಳಿದ್ರೆ ನಾನು ಕಾರ್ಯಕ್ರಮ ಹಾಕಿ ಕೊಡ್ತೀನಿ. ನಮಗೆ ಅದರಲ್ಲಿ ನೀವು ಸ್ಪಷ್ಟ ನಿರ್ಧಾರ ಹೇಳ್ಬೇಕು. ಬಿಲ್ಡಿಂಗ್ ಆಗ್ತಾನೆ ಇದು ಅಷ್ಟೇ. ಉದ್ಯೋಗದ ಒಂದು ತರುವಂತದ್ದು ಇದಾಗಿದೆ. ಈಗ ಇದ್ರ ಬಗ್ಗೆ ನಾವೇನು ಖುದ್ದಾಗಿ ಸಂಬಂಧಪಟ್ಟ ಇಲಾಖೆ ಎಲ್ಲರೂ ಯಾರಿಗೂ ಅವರನ್ನೆಲ್ಲ ಒಂದು ಈಗ ವಾಸ್ತವ ಸ್ಥಿತಿ ಯಾವ ಸ್ಟೇಜ್ ಇದೆ, ಹಣ ಎಷ್ಟು ಬಂದಿದೆ, ಈಗ ಏನ್ ಮಾಡ್ಬೇಕಂತ ಅವ್ರಿಗೂ ಮಾಹಿತಿ ಅಷ್ಟು ಗೊತ್ತಾಗುತ್ತೆ. ಸುಮ್ಮನೆ ನಿಮ್ಮ ಅಲ್ಲಿ ಅದನ್ನು ತೋರಿಸ್ಬಿಟ್ಟು ಸುಮ್ಮನೆ ನಾವು ಮೆದಳಿಗೆ ತೋರಿಸೋದು ಅದೆಲ್ಲ ಬೇಡ ಬೇಡಬೇಕ. ನಮಗೆ ಬಿಲ್ಡಿಂಗ್ ಅಲ್ಲ ಅವ್ರಿಗೆ ಮಾಹಿತಿ ಕೊಡ್ಬೇಕಲ್ಲ. ಬೇರೆ ಕೇಳ್ತಾ ಇದ್ದಾರಲ್ಲ 15 ಲಕ್ಷ ಬಂದಿದೆ, 20 ಲಕ್ಷ ಬಂದಿದೆ, 50 ಲಕ್ಷ ಬಂದಿದೆ, ಅದು ಬರ್ತೈತಿ. ಇದನ್ನೇ 2 ಕೋಟಿ ಮಾತ್ರ ಬಿಡುಗಡೆ ಆಗಿದೆ ಅಷ್ಟೇ. ಈಗ 500 ಬಿಲ್ಡಿಂಗ್ ಸಂಪರ್ಕಕ್ಕೆ ಕಾಣಿಸಿದೆ. ಈಗ 5 ಕೋಟಿ ಲಕ್ಷ ಸಂಪರ್ಕ 2 ಕೋಟಿ ಮಾತ್ರ ಅನುದಾನ ಬಿಡುಗಡೆ ಮಾಡಿದೆ. ಬಟ್ 2 ಕೋಟಿ ಅನುದಾನ ಬಿಡುಗಡೆ ಮಾಡಿ ಸಂಪರ್ಕಕ್ಕೆ ಕಾಮಗಾರಿ ಸಂಪರ್ಕಕ್ಕೆ ಏನಾಗಿದೆ
ಮತ್ತೆ ಈಗ ಟಾರ್ಗೆಟ್ ಕೊಟ್ಟ ಮೇಲೆ ಬಿಲ್ಡಿಂಗ್ ಸ್ಟಾರ್ಟ್ ಆದ್ಮೇಲೆ ನಾನು ಬಿಡುಗಡೆ ಮಾಡ್ತಾನ ಅದಕ್ಕೆ ಏನಾಗಿದೆ ಅಂತ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಒಂದು ಕೇಳಿ MLA ಶಾಸಕರ ಮುಖಾಂತರ ಒಂದು ಲೆಟರ್ ಹೋಗಿ ಗೌರ್ಮೆಂಟ್ ಇಲ್ಲ ಜಿಲ್ಲಾ ಒಡಿಸಿ ಆಫೀಸ್ ಹೋಗಿ ಇಲ್ಲ ಅಂದ್ರೆ ಬರೀ 2 ಕೋಟಿ ಅನ್ವೇಷಿಕ ಆಗಲ್ಲ ಅದು ನೋಡ್ಬಿಟ್ಟು ಹಂಗೆ ಅಪೂರ್ಣವಾಗಿ ಒಂದು ಸಿಟ್ಟಿಂಗ್ ಮಾಡ್ತಾನೆ ಸರ್ ಖುದ್ದಾಗಿ ನಾವು ಇನಿಷಿಯೇಟ್ ತಗೊಂಡು ಅಂದ್ರೆ ಒಂದು ನೋಡೋಣ ಯಾಕಂದ್ರೆ ನಾವು ಎಲ್ಲ ಮಾಡ್ತೀವಿ ಅಂತ 100% ಹೇಳಕ್ಕಾಗಲ್ಲ ಯಾಕಂದ್ರೆ ಒಂದು ನಮ್ಮ ಒಂದು ಇದ್ರ ಅಡ್ಮಿನಿಸ್ಟ್ರೇಷನ್ ಲೆವೆಲ್ ನಮ್ಮ ಸಮ್ಮುಖದಲ್ಲೇ ಅಧ್ಯಕ್ಷ MLA ಅಧ್ಯಕ್ಷರು ಒಂದು ಸಿಟ್ಟಿಂಗ್ ಮಾಡಿ ಏನಾಗಿದೆ ಅಂತ MLA ಕೂಡ ಲಾಸ್ಟ್ ಟೈಮ್ ಡಿಸೆಂಬರ್ ಒಳಗೆ ನಾವು ಹೋರಾಟ ಮಾಡಿಕೊಡ್ತೇವೆ ಪೇಪರ್ ಸ್ಟೇಟ್ ಕೊಟ್ಟಿದ್ದಾರೆ ಏನಿಲ್ಲ ಸರ್ ಒಂದು ನಿಯೋಗ ಸಮಾಜ ಕಲ್ಯಾಣ ಸಚಿವರಲ್ಲಿ ಕೂತು ಮಾತಾಡಿದ್ರೆ ಅದು ಸಾಲ್ವ್ ಆಗ್ತದೆ ಅದಕ್ಕೆ ಇದು ಸುಮ್ಮನೆ ಲೆಟರ್ ಬರೆದು ಲೆಟರ್ ಅಲ್ಲಿ ಪೆಂಡಿಂಗ್ ಆಗೋದು ಅದನ್ನ ಫಾಲೋ ಮಾಡಿ ನೀವ್ ಹೇಳಿದಂಗೆ ಶಾಸಕರ ಮುಖಾಂತರ ಒಂದು ನಿಯೋಗ ಹೋಗ್ಲಿ ಮಾತಾಡಿ ಮೀಸಲು ಕ್ಷೇತ್ರದ್ದು ಈಗ ಈಗಾಗಲೇ 15 ವರ್ಷದಿಂದ ಅಲ್ಲಿ ಪಾಳು ಬಿದ್ದಿದೆ ಇನ್ನು ಆಗ್ಲಿಲ್ಲ ಅಂತ ಮನೆಯಕ್ಕೆ ಮಾಡಿ ಅವ್ರಿಗೆ ಸರ್ಕಾರ ಕೊಡ್ತದಿಲ್ಲ ಮತ್ತೆ ಪ್ರಶ್ನೆ ಇದು ಸುಮ್ಮನೆ ನಾವು ಲೆಟರ್ ಬರ್ತಿದ್ದೇವೆ ಅಷ್ಟು ಬಂದಿದೆ ಇಷ್ಟು ಬಂದು ಹೇಳ್ಕೊಂಡು ಇದು ನಿರ್ಮಿತಿಗೆಲ್ಲ ಒಂದು ಕಡೆಯಿಂದ PWD ಅಂತ ಹೇಳೋದು ಲಾಸ್ಟ್ಗೆ ಆಗಲಿಲ್ಲ ಮತ್ತೆ ಸೋಷಿಯಲ್ ರಿಪೋರ್ಟ್ ಮಾಡ್ತಾರೆ ಈಗ ಮಂಗಳೂರಲ್ಲಿ ದುರಷ್ಟರಲ್ಲಿ ತಮಿಳುನಾಡು ಕಟ್ಟಿದಂತ ಒಂದು ಅದು ಕೂಡ ಜಾಗದ ತಕರಾರು ಇದ್ರೂ ಕೂಡ ಸಚಿವರಾಗಿದ್ದ ಸಂದರ್ಭದಲ್ಲಿ ಕಟ್ಟಿದಂತ ಬಿಲ್ಡಿಂಗ್ ಈಗ ಎಷ್ಟು ದೊಡ್ಡ ಬಿಲ್ಡಿಂಗ್ ಸೋಷಿಯಲ್ ರಿಪೋರ್ಟ್ ಅದರಲ್ಲೇ ಇದೆ ಆಯ್ತು ಇದನ್ನ MLA ಕಪ್ಪಲ್ ತಗೊಂಡು ನಾವೆಲ್ಲ ಮಾತಾಡಿ ಇವನು ಒಂದು ಕಲಸಿ ಮಾತಾಡಿ ಹೋಗೋಣ